ಹಾಲಿನ ಪುಡಿನ ಯೂಸ್ ಮಾಡಿಬಿಟ್ಟು ಮೋದಕನ ಮಾಡತ್ತೇನೆ. ಇದಕ್ಕೆ ಮಾವ ಮೋದಕನು ಅಂತಾರೆ. ಈಗ ನೋಡಿರಿ, ಇದಕ್ಕೆ ಮೊದಲಿಗೆ ಒಂದು ಕಡಾಯಿ ಒಳಗೆ ನಾನು 1 ಕಪ್ ಆಗುವಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಳತ್ತೇನೆ. ಈಗ ಇದಕ್ಕೆ ಅರ್ಧ ಬಟ್ಲಾಗುವಷ್ಟು ಹಾಲನ್ನ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಳತ್ತೇನೆ. ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ, ಕೈ ಬಿಡ್ದಂಗೆ. ಯಾಕಂದ್ರೆ ಹಂಗೆ ಬಿಟ್ವಿ ಅಂದ್ರೆ ಸ್ವಲ್ಪ ಗಂಟಾಗೋ ಚಾನ್ಸ್ ಇರ್ತೈತಿ. ಈಗ ನೋಡಿರಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾನಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳತ್ತೇನೆ ರೀ. ಸಕ್ಕರೆನ ನೋಡ್ಕೊಂಡು ಹಾಕ್ಕೊಡ್ರಿ, ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಹಾಲಿನ ಪೌಡ್ರು ಸ್ವೀಟ್ ಇರ್ತೈತಿ ಲೈಟಾಗಿ. ಮೊದಲಿಗೆ ಇದು ಗಟ್ಟಿ ಅನ್ನಿಸ್ತೈತೆ ರೀ, ಆಮೇಲೆ ಸಕ್ಕರೆ ಕರಿಗಿದಂಗೆ ಇದು ತೆಳ್ಳಗಾಗ್ತೈತೆ ರೀ. ಈಗ ನೋಡ್ತಿರ್ಬೋದು ರೀ ಎಷ್ಟು ತೆಳ್ಳಗಾಗೈತಿ, ಪೂರ್ತಿ ಸಕ್ಕರೆ ಎಲ್ಲ ಕರಗೈತ್ರಿ. ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತ ಇರ್ರಿ. ಇದು ತೆಳ್ಳಗಿದ್ದಿದ್ದು ಮತ್ತು ಗಟ್ಟಿ ಆಗ್ಬೇಕ್ರಿ ನಮ್ಗೆ. ನೋಡ್ತಿರ್ಬೋದು ರೀ, ಈಗ ಸ್ವಲ್ಪ ಗಟ್ಟಿ ಆಗೈತಿ. ಇದಕ್ಕೆ ನಾವೀಗ ಸ್ವಲ್ಪ ಕೇಸರಿ ಸೇರಿಸ್ಕೊಳತ್ತಂದ್ರೆ, ಸ್ವಲ್ಪ ಕೇಸರಿ ಹಾಕೋದ್ರಿಂದ ಫ್ಲೇವರ್ ಮಸ್ತ್ ಬರ್ತೈತೆ ರೀ. ಹಂಗೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳತ್ತಂದ್ರೆ, ಕೇಸರಿ ಆಪ್ಷನಲ್ ರೀ, ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ನಡೀತೈತಿ. ಈಗ ನೋಡಿರಿ, ಇದನ್ನು ಚಲೋ ತಂಗ ಮಿಕ್ಸ್ ಮಾಡೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಡ್ರಿ, ಯಾಕಂದ್ರೆ ನಾನು ತುಪ್ಪ ಹಾಕಿದ್ದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೈತಿ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಈ ರೀತಿ ಗಟ್ಟಿ ಆಗಬೇಕು, ಪ್ಯಾನ್ ಎಲ್ಲ ಪೂರ್ತಿಯಾಗಿ ಬಿಟ್ಕೊಂಡು ಬರ್ಬೇಕ್ರಿ. ಈಗ ಇದು ರೆಡಿ ಆಗೈತೆ ರೀ. ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಒಳಗೆ ತೆಗೆದು ಹಾಕ್ಕೊಳತ್ತೇನೆ ರೀ, ಯಾಕಂದ್ರೆ ಇದು ತಣ್ಣಗಾಗಬೇಕು. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿರಿ, ಅವರು ಕೂಡ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೇನೆ. ಈಗ ನೋಡಿರಿ, ಇದು ಪೂರ್ತಿ ತಣ್ಣಗಾಗೈತಿ. ಮೋದಕ್ ಮೋಲ್ಡಿಗೆ ಸ್ವಲ್ಪ ನಾನು ತುಪ್ಪನ ಹಚ್ಚೇನಿ ರೀ. ತುಪ್ಪ ಹಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಪಿಸ್ತಾನ ಹಾಕೀನಿ. ಈಗ ನಮ್ಗೆ ಇದು ಮೋಲ್ಡೊಳಗೆ ಎಷ್ಟು ಹಿಡಿತೈತಲ್ರಿ ಅಷ್ಟನ್ನು ಹಾಲ್ದೇನು ಮಿಶ್ರಣ ಇತ್ತಲ್ರಿ, ಇದನ್ನು ಹಾಕ್ಕೊಳ್ಬೇಕಾಗ್ತೈತೆ ರೀ. ಪೂರ್ತಿ ಚೆನ್ನಾಗಿ ಎಲ್ಲನೂ ಪ್ರೆಸ್ ಮಾಡಿಬಿಟ್ಟು 2 ಸೈಡನ್ನು ಕ್ಲೋಸ್ ಮಾಡಿರಿ. ಎಕ್ಸ್ಟ್ರಾ ಇದ್ದದ್ದು ಈ ರೀತಿ ಹೊರಗಡೆ ಬರ್ತೈತೆ ರೀ. ಆವಾಗ ಕೆಳಗಡೆದು ಮತ್ತೇನು ಸೈಡ್ ಬಂದಿರ್ತೈತಲ್ರಿ ಅದನ್ನೆಲ್ಲ ತಕ್ಕೊಂಡು ಕೆಳಗಡೆದು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಕೊಡ್ರಿ, ಈವನ್ನಾಗಿ. ನೋಡ್ತಿರ್ಬೋದು ರೀ ಎಷ್ಟು ಸೂಪರ್ ಆಗಿರುವಂಥ ಹಾಲಿನ ಪುಡಿಯಿಂದ ಮಾಡಿರೋದು ಮೋದಕ್ ರೆಡಿ ಆಗೈತಿ. ಇದು ಸೇಮ್ ಹಾಲಿಂದ ಪೇಡ ಎಲ್ಲ ತಿಂದಿರ್ತೀವಲ್ರಿ, ದೂದ್ ಪೇಡ, ಅದು ಅದೇ ರೀತಿ ಟೇಸ್ಟ್ ಇರ್ತೈತೆ ರೀ. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತೆ ರೀ. ಎಲ್ಲ ಮನೆ ಮಂದಿನೂ ಇಷ್ಟಪಟ್ಟು ತಿಂತಾರೆ ರೀ. ಈ ಸಲ ಗಣೇಶ ಚತುರ್ಥಿಗೆ ನೀವು ಈ 2 ರೀತಿಯಾದಂಥ ಮೋದಕನ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವೆ. ಮನೆಗೆ ಯಾರ್ಯಾರು ಗೆಸ್ಟ್ ಬಂದಾಗ ಅವ್ರಿಗೂ ಸಹಿತ ಪ್ರಸಾದದ ರೂಪದೊಳಗೆ ಕೊಡೋಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ರೀ. ನಿಮಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ.